ಚಂಪಾ ಎಲ್ಲೋಗ್ಲಿ ಹುಡುಗಿ. ಚಂಪಾ 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 ಏನ್ ಮಾಡ್ತಿದ್ಯಾ? ಚಂಪಾ 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 ಯಾಕೋ ಬೇಸರ ಮಾಡ್ಕೊಂಡವಳೆ. ಅವಳನ್ನ ನೋಡ್ತಾ ಇದ್ರೆ ಅವಳಿಗೆ ಏನೋ ಸಮಸ್ಯೆ ಆಗದೆ ಅಂತ ಅನಿಸ್ತಾ ಇದೆ. ಅವಳ ತವ ಹೋಗ್ ಕೇಳಿದ್ರೆ ಏನು ಬಾಯೇ ಬಿಡಕ್ಕಿಲ್ಲ ಅಂತಾಳೆ. ಅಂತದೇನಾದ್ರೂ ಸಮಸ್ಯೆ ಇದ್ರೆ ನಿಂತಾವ್ ಹೇಳ್ತಿರ್ಲಿಲ್ವೇ? ಅಂತದೇನು ಇರಕ್ಕಿಲ್ಲ ಕಣ್ ಮೇಡಮೇ. ಇಲ್ಲ ಗೌಡ್ರೆ, ಅವಳನ್ನ ನೋಡ್ತಾ ಇದ್ರೆ ಅವಳ ಮನ್ಸಲ್ಲಿ ಏನೋ ಮಡಿಕೊಂಡು ಸಾನೆ ಕೊರಗ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಅಮ್ಮೆ, ಅದು ಬೇರೆ, ಅವ್ರ ಅಪ್ಪ ಬೇರೆ ಊರಲ್ಲಿ ಇರ್ಲಿಲ್ಲ, ನೀನ್ ಬೇರೆ ಇರ್ಲಿಲ್ಲ, ಅದಕ್ಕೆ ಅವಳು ಬೇಸರ ಮಾಡ್ಕೊಂಡಿರ್ಬೇಕು ಕಣಮೆ. ಈಗ ನೀನ್ ಬಂದಿದ್ಯಲ್ಲ, ಸರಿ ಹೋಯ್ತವಳು ಬಿಡು. ಗೌಡ್ರೆ, ಹೆಣ್ಣ ಇಕ್ಲಿಗೆ ಅವ್ವ ಇಲ್ಲ ಅಂದ್ರೆ ಸಾನೆ ಕಷ್ಟ ಆಯ್ತದೆ. ಯಾಕೆ ಅಂದ್ರೆ ಹೆಣ್ಣ ಇಕ್ಳು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಅವ್ವ ಮಾತ್ರ ಅಲ್ವೇ. ಪಾಪ ಚಂಪಾ ಯಾರ್ ತವ ಹೇಳ್ಕೊಳಕ್ ಆದತು? ಅವಳಿಗೆ ಅವ್ರವ್ವ ಇಲ್ಲ ಅಲ್ವೇ. ಅಮ್ಮೆ, ಚಂಪಂಗೆ ಅಕ್ಕನ ಸ್ಥಾನದಲ್ಲಿ ನೀನಿದ್ಯಾ, ಬಾವನ ಸ್ಥಾನದಲ್ಲಿ ನಾನಿದ್ದೀನಿ. ಅವಳಿಗೆ ಏನೇ ತೊಂದರೆ ಆದ್ರೂ ನಿಂತಾವ್ ಹೇಳಕ್ ಹೇಳು, ನಾವಿದೀವಿ ನೋಡ್ಕೊಳುವ. ಆಯ್ತು ಗೌಡ್ರೆ. ಸರಿ ಕಣಮೆ, ನಾನ್ ಛತ್ರತ ಹೋಗಿ ಒತ್ತಾರಿಗೆ ಬರ್ತೀನಿ. ನೀನ್ ರೆಡಿ ಆಗಿರೋ, ನಮ್ ಬಂದ್ಮೇಕೆ ಇಬ್ರು ಒಟ್ಟಿಗೆ ಹೋಗುವ. ಯಾಕೆ ಗೌಡ್ರೆ ಈಗ ಹೋಗ್ತಿದ್ದೀರಾ? ಅಮ್ಮೆ, ಹೆಣ್ಣಿನ ಮನೆ ಕಡೆಯವರು ಬೆಂಗಳೂರಲ್ವೇ, ಅವ್ರಿಗೆ ಮಂಡ್ಯದಲ್ಲಿ ಯಾರು ಪರಿಚಯ ಇಲ್ಲ, ಹಂಗಾಗಿ ವ್ಯವಸ್ಥೆನೆಲ್ಲ ನಾವೇ ನೋಡ್ಕೋಬೇಕಾಯ್ತದೆ. ನಾ ಹೋಗ್ಬಿಟ್ಟು ಬರ್ತೀನಿ, ಆಯ್ತಾ? ಸರಿ ನಮ್ಮ ಅಪ್ಪನ ಅಳಿಮಯ್ಯ, ನೀವ್ ಹೋಗ್ಬಿಟ್ ಬನ್ನಿ. ಸರಿ ನಮ್ಮ ಅತ್ತೆ ಮಗಳೇ, ನಾನು ಹೋಗ್ಬಿಟ್ಟು ಬರ್ತೀನಿ. ಶುಭರಾತ್ರಿ. ಗುಡ್ ನೈಟ್. ಇವಳೇನಪ್ಪ ದೊಡ್ಡಪ್ಪಂತಾವ್ ಮಾತಾಡ್ತಾವಳೆ? ಏನಾರ ಇಸ್ಯ ಹೇಳ್ಬಿಟ್ಲಾ ಹೆಂಗೆ? ಲೇ ಸುಭಾಸ, ಬಾರ್ಲಾ ಇಲ್ಲಿ. ಯಾವ್ರೆ ಅವಳು ಎಲ್ಲಾನು ಹೇಳ್ಬಿಟ್ಟರಂಗವಳೆ. ಇವತ್ ಮುಗೀತು ನನ್ ಕತೆ. ಏನ್ಲ ಇದು? ಏನ್ಲ ಮಾಡ್ಕೊಂಡ್ ಬಂದಿದ್ಯಾ? ನಾಲ್ಕು ಜನ ನೋಡಿದವ್ರು ಯಾರಾದ್ರೂ ಶಿವರಾಮೇಗೌಡ್ರ ತಮ್ಮನ ಮಗ ಅಂತ ಹೇಳೋ ತರ ಇದೆಯನ್ಲ? ನೀನೇನು ನಮ್ಮಟ್ಟಿ ಗೌರವನ ಕಳಿಬೇಕು ಅಂತಿದ್ಯನ್ಲ? ದೊಡ್ಡಪ್ಪ, ಅದು ಅಲ್ಲ ಕಣ್ಲ, ಮದುವೆ ಗಂಡು ನೀನು, ಅದು ಅಲ್ದೆ ನನ್ನ ತಮ್ಮನ ಮಗ ಅಂದ್ರೆ ಹೆಂಗ್ಲ ಇರ್ಬೇಕು ನೀನು? ಬರ್ಲಾ? ಒಳ್ಳ ಕೈ. ನೋಡ್ಲ, ನೀನ್ ಬೇರೆ ಅಲ್ಲ,
ನನ್ನ ಮಗ ಭದ್ರ ಬೇರೆ ಅಲ್ಲ, ನೀನು ಅವನಿಗಿಂತ ಸಂದಾಗಿರ್ಬೇಕು ಕಲ್ಲ. ಅದೇ ನನ್ನ ಆಸೆ. ನೋಡ್ಲ ಸುಭಾಸ, ನಿಮ್ಮ ಅಣ್ಣ ನಿನ್ನ ಮ್ಯಾಗೆ ಸ್ಯಾನೆ ನಂಬಿಕೆ ಮಾಡಿಕೊಂಡು ಗ್ರಾನೈಟ್ ವ್ಯವಹಾರನ ನಿಂಗೆ ವಹಿಸ್ಕೊಟ್ಟವನು. ಎಲ್ರ ಮುಂದ್ಕೂಟೆ ನೀನು ಗೌರವವಾಗಿ ಬಾಳ್ಬೇಕು ಅಂತ ಆಸೆ ಪಡ್ತಾವನೆ. ನಮ್ಮ ಅಣ್ಣನೂ ಆಟೆಯ ನಿನ್ನ ಮ್ಯಾಗೆ ಮಗನಷ್ಟೇ ಪ್ರೀತಿ ಮಾಡಿಕೊಂಡವನೆ. ಅವ್ರ ನಂಬಿಕೆಗೆ ಮೋಸ ಮಾಡಬೇಡ. ಅವ್ರ ಹೆಸರು ಉಳಿಸೋ ಕೆಲಸನ ಮಾಡ್ಕೊಂಡು ಅಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ತಕೋ. ಯಾವ್ರು ಒಳ್ಳೇದು ಮಾಡಲಿ ಮೇಲೆ ಕೇಳಲ್ಲ. ನೋಡ್ಲ ಮಗ, ನಾನು ಈ ಹಣ ಆಸ್ತಿ ಅಂತಸ್ತಿಗಿಂತ ನಮ್ಮ ಮನೆ ಗೌರವಕ್ಕೆ ಬೆಲೆ ಕೊಡ್ತಿದ್ಲ. ವ್ಯವಹಾರದಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಅದನ್ನ ಸರಿ ಮಾಡ್ಬೋದು. ಆದ್ರೆ ನೀನ್ ಯಾರ ಮುಂದ್ಗುಟೇನೋ ತಲೆ ತಗ್ಗಿಸ್ಬಾರ್ದು. ಒಂದು ವೇಳೆ ನೀನ್ ತಪ್ಪು ಮಾಡಿ ಈ ಅಟ್ಟಿಯವ್ರು ಯಾರ ಮುಂದ್ಗುಟೇನಾದ್ರೂ ತಲೆ ತಗ್ಸೋ ಕೆಲಸ ಮಾಡಿದ್ರೆ ನಾನು ಮನಸ್ನಾಗಿರಕ್ಕಿಲ್ಲ. 4 ಜನಕ್ಕೆ ಒಳ್ಳೇದ್ ಮಾಡಿ ಒಳ್ಳೆ ಹೆಸರು ತಕೋ. ಸರಿ ದೊಡಪ್ಪ. ನಾನು ಆಟಯ್ಯ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಚಂಪಾ. ಚಂಪಾನ ಯಾರದು? ಅದು ಚಂಪಾ ಅಂದ್ರೆ ಹುಡ್ಗಿ ಹೆಸರಲ್ಲ ನಂದಿನಿ. ಸಂಕೆ ಹೋಗೆ ಚಂಪಾ ಅಂತ ಕರೀತಾರಲ್ವೇ. ನಿನ್ ಹೆಸರು ನಂದಿನಿ ಆದ್ರುವೆ ನಿನ್ ಮೂಗುಳ್ಳೆ ಸಂಗೆ ಹೂ ಇದ್ದಂಗದಲ್ಲ, ಅದಕ್ಕೆ ಹೇಳ್ದೆ ಆಟಯ್ಯ. ನೀವ್ ನನ್ನಿಂದ ಬೇರೇನು ಮುಚ್ಚಿಡ್ತಿಲ್ಲ ತಾನೆ? ಎಂತ ಮಾತು ಕೇಳ್ಬಿಟ್ಟೆ ನಂದಿನಿ. ನಾನ್ ನಿಂತವೇನ ಮುಚ್ಚಿಡಕ್ಕಾದತೆ ತಿಟ್ಟವಾಗ್ಲು ನನ್ಗಂಗ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಒಂದ್ ಕ್ಷಣ ನನ್ಗೆ ಗಾಬರಿ ಆಗೋಯ್ತು ಸುಭಾಷ್. ಇನ್ನೊಂದ್ಸಲ ನೀವ್ ಈ ತರ ಬೇರೆ ಹುಡುಗಿರ ಹೆಸರನ್ನ ನನಗ್ ಹೋಲಿಕೆ ಮಾಡ್ಬೇಡಿ. ಸರಿ ನಂದಿನಿ, ನಿನಗ್ ಬೇಸರ ಆಯ್ತದೆ ಅಂದ್ರೆ ನನ್ ಬಾಯಿಂದ ಅಪ್ಪಿ ತಪ್ಪಿನೂ ಯಾವ ಹುಡುಗಿ ಹೆಸರು ಬರಲ್ಲ, ಆಯ್ತಾ? ಆಯ್ತು, ನಂಗೆ ತುಂಬಾ ಟೈಮ್ ಆಗ್ತಿದೆ, ರೆಡಿ ಆಗ್ಬೇಕು. ಹಸೆ ಮಳೆ ಮೇಲೆ ಸಿಗೋಣ, ಓಕೆನಾ? ಸರಿ ನಂದಿನಿ. ಹೆಂಗೋ ಸದ್ಯಕ್ಕೆ ತಪ್ಪಿಸ್ಕೊಂಬಿಟ್ಟೆ. ಇನ್ಮ್ಯಾಕ್ ಸ್ಯಾನೆ ಹುಷಾರಾಗಿರ್ಬೇಕು. ಬಡವರು ಕನ್ಸ್ ಕಾಣೋದೇ ದೊಡ್ಡ ತೆಪ್ಪು ಅಂತವಾ? ನಂಗಿವತ್ತು ಗೊತ್ತಾಯ್ತು ಅಪ್ಪಯ್ಯ. ನಿನ್ನ ನಂಬಿಕೆಗೆ ಮೋಸ ಮಾಡಿದ್ಕೆ ನಂಗೆ ನಾನೇ ಈ ಶಿಕ್ಷೆ ಕೊಟ್ಕೋತಾ ಇವ್ನಿ. ಅವನ್ ಸೀರೆ ಉಡ್ಸಿ ನನ್ನ ಮದ್ವೆ ಹೆಣ್ಣಾಗಿ ನೋಡ್ಬೇಕು ಅಂತ ನಿನ್ ಸ್ಯಾನೆ ಆಸೆ ಪಟ್ಟಿದ್ದೆ. ಆದ್ರೆ ಅದಕ್ಕೆ ಅವಕಾಶ ಕೊಡ್ದಂಗೆ ನಾನು ಹೋಯ್ತಾ ಇವ್ನಿ. ನಿಂಗೆ ನನ್ನ ಮದ್ವೆ ಹೆಣ್ಣಾಗಿ ನೋಡೋ ಅದೃಷ್ಟ ಇಲ್ಲ ಅಪ್ಪಯ್ಯ. ಕಡೆ ಪಕ್ಷ ನನ್ನ ಹೆಣದ ಮ್ಯಾಗೆ ಈ ಸೀರೆನ ಹೊತ್ಸಿ ನಿನ್ನ ಆಸೆನ ನೆರವೇರಿಸ್ಕೊ ಅಪ್ಪಯ್ಯ, ನೆರವೇರಿಸ್ಕೊ. ನಿನ್ನ ಒಂಟಿ ಮಾಡಿ ನಾನು ಹೋಯ್ತಾ ಇರೋದ್ಗೆ ಈ ಪಾಪಿ ಮಗಳನ್ನ ಕ್ಷಮಿಸ್ಬಿಡು ಅಪ್ಪಯ್ಯ, ಕ್ಷಮಿಸ್ಬಿಡು. ಎಲ್ಲ ನೋಡ್ಕೊಂಡೆ ನಮ್ಮೆ ಅಮ್ಮೆ. ಸರಿ, ಈಕೇನೇ ನಮ್ಮ ಮಾಡೋದ? ಗೌಡ್ರೆ, ಸಂಜೆಕ್ಕೆ ಹುಡ್ಗ ಹುಡುಗಿನ ಮನೆ ತುಂಬಿಸ್ಕೋಬೇಕಲ್ವೇ, ಎಲ್ಲ ತಯಾರಿ ಮಾಡ್ಕೊಳಕ್ಕೆ ಚಂಪನ ಇಲ್ಲೇ ಬಿಟ್ಟೋಗೋರಂತೆ. ಅವಳಿಗೆ ಹೋಗ್ಬಿಟ್ಟು ಈಗೀಗ್ನ ಕೊಟ್ಬಿಟ್ ಬರ್ತೀನಿ, ಕೊಡಿ. ಸರಿ ಸಾಕ, ಕೊಟ್ಬಿಟ್ ಬಾ, ನಾನು ಕಾರ್ ಹತ್ರ ಇರ್ತೀನಿ. ಸರಿ. ಚಂಪಾ ಎಲ್ಲೋಗ್ಲಿ ಹುಡ್ಗಿ? ಚಂಪಾ 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 ಏನ್ ಮಾಡ್ತಿದ್ಯಾ? ಚಂಪಾ ಚಂಪಾ. ಅಲ್ಲ ಕಣಯ್ಯ, ಮದ್ವೆಗೆ ಹೋಗಕ್ಕೆ ಈಟ್ ದೊಡ್ಡ ಕಾರ್ ಯಾಕೆ ಅಂತವ? ಅಮ್ಮೆ,
ನಾವ್ ಹೋಯ್ತಿರೋದು ನಮ್ ಬೀಗ್ರ ಮನೆ ಮದ್ವೆಗೆ. ಅವ್ರ ಲೆವೆಲ್ ತಕ್ಕನಾಗ ನಾವ್ ಹೋಗ್ಬೇಡ್ವೆ, ಆಗ್ಲೇ ನಮಗ್ ಮರ್ವಾದಿ. ಅಲ್ಲ, ಈಗ ಸಣ್ಣ ಕಾರೋ ಬಸ್ಸಲ್ಲೋ ಹೋಗಿದ್ರೆ ಬೀಗ್ರು ಮರ್ವಾದೆ ಕೊಡಲ್ಲ ಅಂತಿದ್ರೆ? ಅವ್ರು ಕೊಡ್ತಾರೆ ಕಣಮ್ಮಿ. ಇದೇನು ಗೌಡ್ರ ಮನೆ ಬೀಗ್ರು ಹಿಂಗ್ ಬಂದವ್ರೆ ಅಂತ ಅಕ್ಕಪಕ್ಕದವ್ರು ಮಾತಾಡ್ಕೊಳಕ್ಕಿಲ್ವೇ? ಅದ್ರಲ್ಲೂ ಭವಾನಿ ತುಂಬದ್ ಬಸ್ರಿ, ಅವಳನ್ನ ಯಾತ್ರಲ್ಲಿ ಬೇಕು ಅದ್ರಲ್ಲಿ ಕರ್ಕೊಂಡು ಹೋಗಾದತೆ. ಅದಕ್ಕೆ ಈ ಕಾರ್ ವ್ಯವಸ್ಥೆ ಮಾಡಿರೋದು. ಹೋಗ್ಲಿ ಬಿಡವ್ವ, ಒಂದ್ಕಿತ ಕಾರಲ್ಲಿ ಹೋಗ್ಬಿಟ್ರೆ ಏನು ಆಗಕ್ಕಿಲ್ಲ ಕಣಂತೆ. ಅಪ್ಪ ಮಗಳು ನನ್ ಮಾತು ಎಲ್ಲಿ ಕೇಳಿರಿ? ಏನೋ ಆಯ್ತು, ನಡೀರಿ. ಅದ್ ಸರಿ, ಭವಾನಿ ಎಲ್ಲಿದ್ದಾಳೆ ಅಂತ ಒಂದ್ಕಿತ ಫೋನ್ ಮಾಡಿ ನೋಡು. ಅದು ಛತ್ರ ಒಂದ್ ಮೈಲಿ ಇದೆ ಅನ್ನಂಗೆ ರೋಡ್ ಮಗ್ಲಲ್ಲೇ ನಿಂತಿರ್ತೀನಿ, ಬನ್ನಿ ಅಂದವಳೆ. ಸರಿ, ಇಲ್ಲೇ ಎಲ್ಲಾದ್ರೂ ನಿಂತಿರ್ಬೇಕು, ನಾನೇ ನೋಡ್ತೀನಿ ಬಿಡು. ಭವಾನಿ, ಬವ್ವ. ಅಮ್ಮ, ನಮಗೆ ಕ್ಷಮಿಸಿ. ಸುಮ್ಮನೆ ನಾವಿಬ್ರು ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ ಅನ್ಸುತ್ತೆ. ವಿದ್ಯಾ ಎಲ್ಲ ಹೇಳೋಳೆ ಕಣಪ್ಪ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರಂಗೆ ಇವಳಿಗೂ ಇರಲ್ವೇ? ಬವ್ವ, ಜಪಾನ. ಸರಿ, ನಾನು ಹೋಗಿದ್ ಬರ್ತೀನಿ. ಚಂಪಾ, ಎಂತ ಕೆಲ್ಸ ಮಾಡ್ಕೊಳಕ್ ಹೊಂಟಿದ್ದೆ? ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾ ಪಾಪದ ಕೆಲ್ಸ. ಇದೆಲ್ಲ ಮಾಡೋದು ಹೇಡಿಗಳು. ವಿದ್ಯಕ್ಕ, ನನ್ ಯಾಕೆ ಕಾಪಾಡಿದ್ರಿ? ನನ್ ಸಾಯ್ಬೇಕು, ನನ್ನ ಬಿಟ್ಬಿಡಿ. ಇನ್ನೊಂದ್ ಕಿತ್ತ ಆ ಪದ ಹೇಳಿದ್ರೆ 4 ಹಾಕ್ತೀನಿ ನೋಡು. ನಿನಗೆ ಏನಾಗಿದೆ ಅಂತ ಸಾಯಕ್ ಹೊಂಟಿದ್ಯಾ ನೀನು? ಅಟ್ಟಿನ ಶುಭ ಕಾರ್ಯ ಮಾಡ್ಕೊಂಡು ಹಿಂಗೆಲ್ಲ ಯಾಕೆ ಮಾಡ್ತಿದ್ಯಾ? ಅದಕ್ಕೆ ಯೋನ್ ಕಾರಣ ಚಂಪಾ? ನನ್ ಜೀವನನೇ ಹಾಳಾಗೋಗಿರ್ಬೇಕಾದ್ರೆ ನನ್ ಬದುಕ್ತಾನೆ ಏನ್ ಮಾಡ್ಲಿ ಅಕ್ಕ? ಜೀವನ ಹಾಳಾಯ್ತಾ? ನೀನ್ ಯೋನ್ ಹೇಳ್ತಿದ್ಯಾ? ಅದ್ ಸರಿ, ನಿನ್ ಜೀವನ ಹಾಳಾಗಕ್ಕೆ ಕಾರಣ ಯಾರು? ಅದು ಅದು ಹ್ಞೂ, ಯೋಳು. ನಿಮ್ಮ ಸುಭಾಷ ಅಕ್ಕ.